ವೀಕ್ಷಕರೇ, ಇಲ್ಲೊಮ್ಮೆ ನೋಡಿ, ಸಾಲು ಸಾಲಾಗಿ ನಿಂತಿರೋ ಮೂಟೆಗಳು ತುಂಬಿದ ಲಾರಿಗಳು ಕಾಣಿಸುತ್ತಿದೆಯಲ್ಲ, ಇವೆಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರೈತರು ಬೆಳೆದಿರುವ ಆಲೂಗಡ್ಡೆ. ಈ ಬಾರಿ ಆಲೂಗಡ್ಡೆ ಬೆಲೆ ಉತ್ತಮ ಫಸಲು ಬಂದಿದೆ. ಆದರೆ ಮಾರುಕಟ್ಟೆಯಲ್ಲಿ ಆಲೂಗಡ್ಡೆ ಕೇಳೋರೇ ಇಲ್ಲ. ಹಾಗಾಗಿ ಸಹಜವಾಗಿಯೇ ಆಲೂಗಡ್ಡೆ ಬೆಲೆಯಲ್ಲಿ ಕುಸಿತ ಕಂಡಿದೆ. ಇದಕ್ಕೆ ಕಾರಣ ಮಧ್ಯಪ್ರಾಚ್ಯ ದೇಶಗಳಲ್ಲಿ ನಡೆಯುತ್ತಿರುವ ಯುದ್ಧವೇ ಆಗಿದ್ದು, ದೇಶದ ಉದ್ದಗಲಕ್ಕೂ ವಾಣಿಜ್ಯ ಸಿಲಿಂಡರ್ ಕೊರತೆಯಿಂದಾಗಿ ಹೋಟೆಲ್ಗಳು ಬಾಗಿಲು ಹಾಕಿದ್ದು, ವಿದೇಶಕ್ಕೆ ರಫ್ತಾಗಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ಆಲೂಗಡ್ಡೆ ಬೆಲೆ ಪಾತಾಳ ಸೇರಿದೆ. ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿ ಕೋಲ್ಡ್ ಸ್ಟೋರೇಜ್ ಇದೆಯಾದರೂ ಇಲ್ಲಿ ಸಮರ್ಪಕವಾಗಿ ಮುನ್ನಡೆಸುವವರೇ ಇಲ್ಲದೆ ಇದಕ್ಕೆ ಹೇಳೋರು ಕೇಳೋರು ಇಲ್ಲವಾಗಿದ್ದಾರೆ. ಪ್ರತಿ ವರ್ಷ ಫೆಬ್ರವರಿ 15ರೊಳಗೆ ಆರಂಭವಾಗಬೇಕಿದ್ದ ಈ ಶಿಥಿಲೀಕರಣ ಘಟಕ ಈ ಬಾರಿ ಮಾರ್ಚ್ 23ಕ್ಕೆ ಆರಂಭವಾಗಿದೆ. ಇದಕ್ಕೆ ಕಾರಣ ಈ ಕೋಲ್ಡ್ ಸ್ಟೋರೇಜ್ ಉಸ್ತುವಾರಿ ನೋಡಿಕೊಳ್ಳುವವರೇ ಪತ್ತೆ ಇಲ್ವಂತೆ. ಪಾಪ ಎಲೆಕ್ಟ್ರಿಕ್ ಇಂಜಿನಿಯರ್ ಆಗಿರುವ ಈತ ರೈತರಿಗೆ ಕಷ್ಟ ಎದುರಾಗಬಾರದನ್ನೋ ಕಾರಣಕ್ಕೆ ಇದನ್ನು ಮುನ್ನಡೆಸುತ್ತಿದ್ದು, ಮೂಟೆ ಇಳಿಸಲು ಕೂಲಿಗಳು ಸಿಗದ ಸ್ಥಿತಿ ನಿರ್ಮಾಣವಾಗಿದೆಯಂತೆ. ಉತ್ತರ ಭಾರತದ ಪಂಜಾಬ್ ಸೇರಿದಂತೆ ಹಲವು ರಾಜ್ಯಗಳಿಂದ ಕೂಲಿ ಆಳುಗಳನ್ನು ಕರೆತಂದರು. ಅವರು 3 ದಿನಕ್ಕೆ ಓಡಿ ಹೋಗಿದ್ದಾರಂತೆ. ಹಾಗಾಗಿ ಇವರೇ 2.5 ಲಕ್ಷ ನೀಡಿ ಒಂದು ಬಸ್ ಕಳುಹಿಸಿ ಆ ಬಸ್ಸಿನಲ್ಲಿ 40 ಮಂದಿ ಕೂಲಿ ಆಳುಗಳನ್ನು, ಒಬ್ಬ ಸೂಪರ್ವೈಸರ್ನನ್ನು ಕರೆತಂದು ಮೂಟೆ ಇಳಿಸುವ ಕೆಲಸಕ್ಕೆ ನೇಮಿಸಿದ್ದಾರಂತೆ. ಹಾಗಾಗಿ ಪ್ರಸ್ತುತ ಪ್ರತಿನಿತ್ಯ 5,000 ಮೂಟೆ ಆಲೂಗಡ್ಡೆ ಇಳಿಸಿ ಕೋಲ್ಡ್ ಸ್ಟೋರೇಜ್ನಲ್ಲಿ ತುಂಬಲಾಗುತ್ತಿದೆಯಂತೆ. ಏನು ಮಾಡೋಕ್ಕಾಗೋದಿಲ್ಲ. ನನ್ನ ಹತ್ರ 40 ಜನ, ಅದು ಸಿಕ್ಕೋದು ಕಷ್ಟ ಆಗಿತ್ತು. ಪಂಜಾಬಿಂದ 2,20,000 ರೂಪಾಯಿ ಬಸ್ಸು ಕೊಟ್ಟು ಟ್ರೈನಲ್ಲಿ ಕರ್ಕೊಂಡ್ಬಂದ್ರೆ ಓಡೋಗ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಅಲ್ಲಿಂದ ಬಸ್ ಮಾಡಿ ಅವ್ರನ್ನ ಕರ್ಕೊಂಡ್ಬಂದಿದ್ದೀನಿ. ಅವ್ರಿಗೆ ಯಾವುದೋ ಸೂಪರ್ವೈಸರ್ ಬಂದೇನೆ, ಅವ್ರು ಬಂದಿರೋದ್ರಿಂದ ಇಷ್ಟು ಅನ್ಲಾಡ್ ಆಗ್ತಾ ಇದೆ, ಇಲ್ಲಾಂದರೆ ಆಗ್ತಾ ಇರಲಿಲ್ಲ. ಲೇಬರ್ ಪ್ರಾಬ್ಲಮ್ ಭಾಳ ಇದೆ, ಲೇಬರ್ ಸಿಕ್ಕಲ್ಲ. ಇವಾಗೇನೋ ಇದೆ, ಪಂಜಾಬು ಹರಿಯಾಣ ಸುತ್ತಮುತ್ತ ಎಲ್ಲ ಕಡೆ ಸ್ಟೋರ್ ಬಿಟ್ಗೆಲ್ಲ ಎಲ್ಲ ಕಡೆ ಲೇಬರ್ಗಳು ಅಲ್ಲಲ್ಲೇ ಉಳಿದೋಗಿದ್ದಾರೆ. ಇಲ್ಲಿ ನಮ್ಮ ಲೋಕಲ್ ಲೇಬರ್ಸು ಇವರು ಚೆಲ್ಲಿಗೆ ಹೋಗಿ ಕೆಲಸ ಮಾಡೋರು ಇಷ್ಟಿಷ್ಟು ಬೇಗ ಕೆಲಸ ಮಾಡೋರು ಸಿಕ್ಕಲ್ಲ. ಏನಿದ್ರು ಅವ್ರು ಅಲ್ಲಿಂದನೇ ಬರಬೇಕು, ಅವ್ರ ಕೈಲೇ ನಾವು ಕೆಲಸ ಮಾಡಬೇಕು. ಇದು ಪರಿಸ್ಥಿತಿ. ಅದನ್ನು ರೈತರು ಅಡ್ಜಸ್ಟ್ ಮಾಡ್ಕೋಬೇಕು. ಅವ್ರ ಜೊತೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಏನಿದೆ ರೈತನಿಂದ ಆಗಲಿಲ್ಲ ಅನ್ನೋದೊಂದು ಕೋಪ ಇರುತ್ತೆ. ಅದನ್ನು ನಾವು ಅವ್ರು ಕೋಪ ಮಾಡ್ಕೊಂಡ್ರೆ ನಾನು ಏನು ಮಾಡೋಕ್ಕಾಗುತ್ತೆ? ನಮ್ಮ ಕೈಯಲ್ಲಿ ಎಷ್ಟು ಪ್ರಯತ್ನ ಸಾಧ್ಯನೋ ರೈತರಿಗೆ ಅನಾನುಕೂಲ ಮಾಡೋಂತೂ ಮಾಡ್ತಾ ಇಲ್ಲ. ಅನುಕೂಲ ಆಗಲಿ ಅಂತಲೇ ಬೇಗ ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 11 ಗಂಟೆವರೆಗೂ ಅನ್ಲೋಡ್ ಮಾಡಿಸ್ತಾ ಇದ್ವಿ. ಅದಕ್ಕಿಂತ ಹೆಚ್ಚು ಎಷ್ಟು ಮಾಡ್ಬೋದು. ಎಲೆಕ್ಟ್ರಿಕ್ ಇಂಜಿನಿಯರ್ ಆಗಿರುವ ಪ್ರಕಾಶ್ ಅವರು ಪ್ರಸ್ತುತ ಈ ಕೋಲ್ಡ್ ಸ್ಟೋರೇಜ್ ನೋಡಿಕೊಳ್ಳುತ್ತಿದ್ದು, ಪ್ರತಿನಿತ್ಯ 5,000 ಮೂಟೆ ಅನ್ಲೋಡ್ ಮಾಡುತ್ತಿದ್ದಾರಂತೆ. ಆದರೂ ಏಪ್ರಿಲ್ 10ರವರೆಗೆ ಮಾತ್ರ ರೈತರಿಗೆ ಟೋಕನ್ ನೀಡಲಿದ್ದು, ಅದರ ನಂತರ ಬರುವ ರೈತರ ಆಲೂಗಡ್ಡೆ ಇಲ್ಲಿ ಶೇಖರಿಸಲು ಸಾಧ್ಯವಿಲ್ವಂತೆ. ಇನ್ನು ಲೋಡ್ ತರದೆ ಇವರು ಟೋಕನ್ ನೀಡಲ್ಲ. ಲೋಡ್ ತಂದವರು ಟ್ರ್ಯಾಕ್ಟರ್, ಲಾರಿ ಹೀಗೆ ವಾಹನಗಳಿಗೆ ಪ್ರತಿನಿತ್ಯ ಬಾಡಿಗೆ ಪಾವತಿಸಿ ವಾಹನದ ಚಾಲಕ ಸೇರಿ ರೈತರು ಹೋಟೆಲ್ ಊಟ, ತಂಗಲು ಹೋಟೆಲ್ ಗತಿ ಎಂಬ ಸ್ಥಿತಿ ನಿರ್ಮಾಣವಾಗಿದೆ. ಮುಖ್ಯವಾಗಿ ಪ್ರಸ್ತುತ ಅತಿಯಾದ ಬಿಸಿಲಿದ್ದು, ಈ ಕೋಲ್ಡ್ ಸ್ಟೋರೇಜ್ ಮುಂದೆ ಮೂಟೆ ತುಂಬಿದ ವಾಹನಗಳನ್ನು ನಿಲ್ಲಿಸಲು ನೆರಳಿನ ವ್ಯವಸ್ಥೆಯೂ ಇಲ್ಲವಾಗಿದೆ. ಹಾಗಾಗಿ ಮೂಟೆ ತುಂಬಿದ ವಾಹನಗಳು ದಿನಗಟ್ಟಲೆ ಬಿಸಿಲಿನಲ್ಲಿಯೇ ಒಣಗುತ್ತಿದ್ದು, ಮೂಟೆಗಳಲ್ಲಿರುವ ಆಲೂಗಡ್ಡೆ ಕೆಡುವ ಆತಂಕ ರೈತರನ್ನು ಕಾಡುತ್ತಿದೆ. ಇನ್ನು ಈ ಪ್ರಕಾಶ್ ಹೇಳುವಂತೆ ಫೆಬ್ರವರಿ 15ಕ್ಕೆ ಆರಂಭಿಸಬೇಕಿದ್ದ ಕೋಲ್ಡ್ ಸ್ಟೋರೇಜ್ ತಾಂತ್ರಿಕ ದೋಷದ ಕಾರಣಗಳಿಂದ ಮಾರ್ಚ್ನಲ್ಲಿ ಆರಂಭಿಸಲಾಗಿದೆ. ಪ್ರಸ್ತುತ 40 ಜನ ಕೂಲಿಯವರು ಕೆಲಸ ಮಾಡುತ್ತಿದ್ದಾರೆ. ಈವರೆಗೆ 48,000 ಮೂಟೆ ಅನ್ಲೋಡ್ ಮಾಡಲಾಗಿದೆ ಎಂದರು. ಟೋಕನ್ ನೀಡುವ ವಿಚಾರದಲ್ಲಿ ದಿನ ಸಮಸ್ಯೆ ಎದುರಾಗುತ್ತಿದೆ. ಏಪ್ರಿಲ್ 10ರವರೆಗೂ ಮಾತ್ರ ಟೋಕನ್ ನೀಡಲಾಗುತ್ತದೆ. ಅಲ್ಲಿಯವರೆಗೂ ಎಷ್ಟು ವಾಹನ ಬಂದರೆ ಅಷ್ಟು ಅನ್ಲೋಡ್ ಮಾಡಲಾಗುತ್ತದೆ. ಆದರೆ ನಂತರ ನಿಲ್ಲಿಸಲಾಗುತ್ತದೆ. ನೆರಳು ಮಾಡಲು ಸಾಧ್ಯವಿಲ್ಲ, ರೈತರೇ ಮಾಡಿಕೊಳ್ಳಬೇಕು. ಈ ವರ್ಷ ಉತ್ತಮ ಬೆಳೆ ಬಂದಿದೆ. ಬೆಲೆ ಇಲ್ಲದ ಕಾರಣ ರೈತರು ಇತ್ತ ಮುಖ ಮಾಡಿದ್ದಾರೆ. ರೈತರಿಗೆ ಊಟದ ವ್ಯವಸ್ಥೆ ಮಾಡಲು ಸಾಧ್ಯವಿಲ್ಲ, ಕೂಲಿಯವರಿಗೆ ಊಟದ ವ್ಯವಸ್ಥೆ ಮಾಡಲು ಸಾಧ್ಯವಿಲ್ಲ. ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಮೂಟೆ ಇಳಿಸಲಾಗುತ್ತಿದೆ. ಪ್ರತಿನಿತ್ಯ 5,000 ಮೂಟೆ ಅನ್ಲೋಡ್ ಮಾಡಲಾಗುತ್ತಿದೆ ಎಂದು ವಿವರಿಸಿದರು.
40 ಜನ 5,000 ಮೂಟೆ ಇಳಿಸ್ತಾರೆ, 5,000, 5,500, 5,600 ಮೂಟೆ ಈಗೆಲ್ಲ ಇಳಿಸ್ತಾ ಇದ್ದಾರೆ. ಅದಕ್ಕಿಂತ ಹೆಚ್ಚಿಗೆ ಮಾಡೋಕ್ಕಾಗಲ್ಲ. ಅದನ್ನು ಅವ್ರು ಅಡ್ಜಸ್ಟ್ ಮಾಡ್ಕೋಬೇಕು ರೈತರು. ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ ಯಾರೂ ಏನೂ ಮಾಡೋಕ್ಕಾಗಲ್ಲ. ನನ್ನ ಜಾಗದಲ್ಲಿ ಅವರಿದ್ರು ಅವಾಗ ಅವರು ಅದೇ ಉತ್ತರ ಕೊಡ್ತಾರೆ. ಆಗಿರೋ ಅವರಂತರ ಆಗಲ್ಲ, ಅದಾಗಿದ್ದ ಮಾತು. ಯಾಕೆಂದರೆ ನಮ್ಮ ರೈತರು ಎಲ್ಲರೂ ಬುದ್ಧಿವಂತರೆ. ಮನೇಲಿ ಮಾಡ್ಕೊಂಡಿದ್ದಾರೆ, ಮನೇಲಿ ಇನ್ನೂ ಅದೇ ಇರೋದಿಲ್ಲ, ಟೋಕನ್ ಕೊಡುವಂತ ಬಂದಿರ್ತಾರೆ. ಗಾಡಿನೇ ಬುಕ್ ಆಗಿರಲ್ಲ, ಟೋಕನ್ ಕೊಡುವಂತ ಬಂದಿರ್ತಾರೆ. ಅಗಿದು ತುಂಬಿಸಿ ಗಾಡಿ ಲೋಡ್ ಮಾಡ್ಕೊಂಡ್ಬಂದಿಲ್ಲಿ ಬಾಗಿಲು ಕಾಯ್ಕೊಂಡಿರೋಂಗೆ ಟೋಕನ್ ಕೊಡ್ದ, ನೀನೆಲ್ಲೋ ಇನ್ನೂ ಅಗಿದೇ ಇರೋನು ಎಲ್ಲೋ ಲಾರಿ ಮಾಡ್ಕೊಂಡಿರೋ ನಾನು ಟೋಕನ್ ಕೊಟ್ಟರೆ ಇವ್ರಿಗೇನು ಉತ್ತರ ಕೊಡೋದು ನಾನು? ಆಗುತ್ತಾ? ಕೊಡೋಕ್ಕಾಗುತ್ತಾ? ಇದು ಪರಿಸ್ಥಿತಿ. ಅರ್ಥ ಮಾಡ್ಕೊಂಡು ಒಟ್ಟಿನಲ್ಲಿ ಜಿಲ್ಲೆಯ ರೈತರ ಪಾಲಿಗೆ ಈ ವರ್ಷ ಶಾಪವಾಗಿ ಪರಿಣಮಿಸಿದೆ ಎಂದರೆ ತಪ್ಪಾಗಲಾರದು. ವಿದೇಶಕ್ಕೆ ರಫ್ತಾಗುತ್ತಿದ್ದ ಹೂವು ಯುದ್ಧದ ಕಾರಣದಿಂದ ರಫ್ತು ನಿಂತಿದೆ. ಇದರಿಂದ ಹೂವಿನ ಬೆಳೆಗಾರರು ಪೆಟ್ಟು ತಿಂದರೆ ತರಕಾರಿ ಬೆಳೆದ ರೈತರಂತೂ ಬೀದಿಗೆ ಬರುವ ಸ್ಥಿತಿ ನಿರ್ಮಾಣವಾಗಿದೆ. ಯುದ್ಧದ ಕಾರಣದಿಂದ ವಾಣಿಜ್ಯ ಸಿಲಿಂಡರ್ ದೊರೆಯದೆ ಬಹುತೇಕ ಹೋಟೆಲ್ಗಳು ಬಾಗಿಲು ಮುಚ್ಚಿದ್ದು ತರಕಾರಿ ಕೇಳೋರೇ ಇಲ್ಲವಾಗಿದ್ದಾರೆ. ಇದರಿಂದಾಗಿ ರೈತರು ಬೆಳೆದ ಹೂಕೋಸು, ಗೆಡ್ಡೆಕೋಸು ಸೇರಿದಂತೆ ಇತರೆ ತರಕಾರಿ ತೋಟಗಳಲ್ಲಿಯೇ ಕೊಳೆಯುತ್ತಿದೆ. ಇಂತಹ ಸ್ಥಿತಿಯಲ್ಲಿ ಆಲೂಗಡ್ಡೆ ಶೀತಲೀಕರಣ ಘಟಕದಲ್ಲಿ ಶೇಖರಣೆ ಮಾಡುವುದಕ್ಕಾದರೂ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ರೈತರ ನೆರವಿಗೆ ಧಾವಿಸಬೇಕಿತ್ತು. ಆದರೆ ಸರ್ಕಾರ ಪೂರ್ತಿ ಉಪಚುನಾವಣೆ ಪ್ರಚಾರದಲ್ಲಿ ತೊಡಗಿದ್ದಾರೆ. ಅಧಿಕಾರಿಗಳು ತಾವು ಆಡಿದ್ದೇ ಆಟ ಎಂಬಂತೆ ವರ್ತಿಸುತ್ತಿರೋದು ರೈತರ ಪಾಲಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಈಗಲಾದರೂ ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ಆಲೂಗಡ್ಡೆ ರೈತರ ಸಮಸ್ಯೆ ಪರಿಹಾರಕ್ಕೆ ಗಮನ ಹರಿಸಲಿದ್ದಾರಾ? ಕಾದು ನೋಡಬೇಕಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.